ಕಳೆದ 2 ವರ್ಷಗಳಿಂದ ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯವರು ನಮ್ಮನ್ನ 8 ಮಂದಿ ಸದಸ್ಯರನ್ನ ಒಳಗೊಂಡಂತೆ ನಮ್ಮನ್ನ ಪಂಚಾಯತ್ನ ಕಾರ್ಯಚಟುವಟಿಕೆಯಲ್ಲಿ ಯಾವುದೇ ಒಂದು 8 ಮಂದಿ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ರೂಪದಲ್ಲಿ ವರ್ತಿಸ್ತಾ ಇದ್ದು ಇದು ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೆ ಧಕ್ಕೆಯುಂಟಾಗ್ತಾ ಇದೆ. ಇದರಿಂದಾಗಿ ನಮಗೆ ಮತವನ್ನು ನೀಡಿದಂತಹ ಮತದಾರರಿಗೆ ನಮ್ಮ ವಾರ್ಡ್ನಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ನಾವು ಹಲವು ಬಾರಿ ಬಂಟ್ವಾಳ ಕಾರ್ಯನಿರ್ವಹಣಾಧಿಕಾರಿ ಮಂಗಳೂರಿನ ಸಿಇಒ ಅವರಿಗೂ ಕೂಡ ಹಲವು ಬಾರಿ ನಾವು ಕಂಪ್ಲೇಂಟ್ ಅನ್ನು ನೀಡಿದ್ದೆವು. ಅವರನ್ನ ಒಂದು ಸಲ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ವಿಚಾರಣೆ ಮಾತ್ರವಲ್ಲದೆ ಇದುವರೆಗೂ ಅವರ ಮೇಲೆ ಒಂದು ಆಕ್ಷನ್ ಅನ್ನು ಇದುವರೆಗೂ ಕೂಡ ತೆಗೆದುಕೊಳ್ಳಲಿಲ್ಲ. ಇದರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಕೂಡ 1 ವರ್ಷದ ಹಿಂದೆ ನಾವು ನಡೆಸಿದ್ದುಂಟು. ಇದರಲ್ಲಿ ಕೂಡ ಪ್ರೆಸ್ ಮೀಟ್ನ ನಂತರ ಅದರಲ್ಲಿ ಕೂಡ ಯಾವುದೇ ಒಂದು ಕ್ರಮ ಇಲ್ಲಿ ಆಗಲಿಲ್ಲ. ಅದರ ನಂತರ ಆಗಿರ್ತದೆ ನಾವು ಒಂದು ಪಂಚಾಯತಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು. ಅದರಲ್ಲಿ ಅವರು ಏನು ಮಾಡ್ತಾರಂತ ಹೇಳಿದರೆ ಆ ಒಂದು ಮಹಿಳೆಯರು ಅಂತೇಳಿ ಕೂಡ ನೋಡದೆ ಅಭಿವೃದ್ಧಿ ಅಧಿಕಾರಿಯವರು ಲಕ್ಷ್ಮಣರವರು ನೇರ ನಮ್ಮನ್ನು ಒಂದು ತುಳಿದ ರೀತಿಯಲ್ಲಿ ನಾವು ಅಲ್ಲಿ ಮುಂದೆ ಕುತ್ಕೊಳ್ಬೇಕಾದ್ರೆ ನಮ್ಮನ್ನು ಮಹಿಳೆಯರನ್ನು ಒಂದು ತುಳಿದ ರೀತಿಯಲ್ಲಿ ಅವರು ಶೋ ಮಾಡಲಿಕ್ಕೆ ಕುತ್ಕೊಂಡಿದ್ದಾರೆ ಅಂತೇಳಿ ಸದಸ್ಯರು ಅಂತೇಳಿ ಒಂದು ಗೌರವ ನೀಡದೆ ಅವರು ನೋಡ್ತಾರಂತೇಳಿದ್ರೆ ಇಂಥ ಒಂದು ಅಭಿವೃದ್ಧಿ ಅಧಿಕಾರಿಯವರಿಂದ ಇನ್ನು ಗ್ರಾಮದ ಅಭಿವೃದ್ಧಿಯನ್ನ ಯಾವ ರೀತಿಯಲ್ಲಿ ನಾವು ನಿರೀಕ್ಷಿಸಬೇಕೆಂಬುದು ಖಂಡಿತವಾಗ್ಲೂ ನಮಗೆ ಅರ್ಥವಾಗ್ತಾ ಇಲ್ಲ. ಇನ್ನು ನಮ್ಮ ವಾರ್ಡಿಗೆ ಕೂಡ ವಿಸಿಟ್ ಮಾಡುವಾಗ ನಮ್ಮ ಸದಸ್ಯರಿಗೆ ಯಾವುದೇ ಒಂದು ವಿಚಾರವನ್ನು ತಿಳಿಸದೆ ಅವರೇ ಬಂದು ಅವರಿಗೆ ಬೇಕಾದಂತಹ ಅಲ್ಲಿಯ ಮೆಂಬರ್ಸ್ಗಳನ್ನು ಅವರು ಕರೆದು ತಂದು ನಮಗೆ ಯಾವುದೇ ವಿಚಾರವನ್ನು ತಿಳಿಸದೆ ಕದ್ದು ಮುಚ್ಚಿಕೊಂಡು ಕೆಲಸವನ್ನು ಮಾಡುವಂತಹ ಪ್ರಕ್ರಿಯೆ ಕೂಡ 1 ವರ್ಷದಿಂದ ನಡೀತಾ ಬಂದಿದೆ. ನಮ್ಮ ಅಧ್ಯಕ್ಷರಿರುವಾಗ ನಮ್ಮಲ್ಲಿ ನಾವು ಒಂದೇ ರೀತಿ ಸಮಾನವಾಗಿ ಎಲ್ಲರನ್ನು ನೋಡ್ತಾ ನಾವು ಅಲ್ಲಿ ಕೆಲಸ ಕಾರ್ಯ ನಿರ್ವಹಿಸಿದ್ದುಂಟು. ಈ ಅಭಿವೃದ್ಧಿ ಅಧಿಕಾರಿಯವರಿಂದ ನಮಗೆ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ನಮಗೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಒಂದು ಮಹಿಳೆಯರು, ನಾವು ಒಂದು ಸದಸ್ಯರು, ಈ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದುಕೊಂಡು ನಮಗೆ ಯಾವುದೇ ರೀತಿಯ ಒಂದು ಗೌರವ ಆ ಒಂದು ಅಭಿವೃದ್ಧಿ ಅಧಿಕಾರಿಯವರಿಂದ ನಮಗೆ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ. ಇವರ ಬಗ್ಗೆ ನಾವು ಹಲವು ಬಾರಿ ಕಂಪ್ಲೇಂಟ್ ಅನ್ನು ನೀಡಿದ್ದೆವು. ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಕ್ರಮ ಇಲ್ಲಿ ಆಗಲಿಲ್ಲ. ನಮ್ಮ ಮನವಿ ಏನಂತ ಹೇಳಿದರೆ ಖಂಡಿತವಾಗ್ಲೂ ಅವರನ್ನು ಅಲ್ಲಿಂದ ತೆಗೆದು ನಮಗೆ ಒಂದು ಗ್ರಾಮದ ಅಭಿವೃದ್ಧಿಯನ್ನು ನಡೆಸುವಂತಹ ನಮಗೆ ಗೌರವ ನೀಡಿ ಎಲ್ಲ ಒಂದು ಸದಸ್ಯರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಜೊತೆ ಕೈ ಜೋಡಿಸುವಂತಹ ಒಂದು ಅಧಿಕಾರಿಯನ್ನು ನಮಗೆ ಕೊಡಬೇಕಂತೇಳಿ ನಾನು ಮೇಲಧಿಕಾರಿಯವರ ಹತ್ರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸಜಿಪ ಮುನ್ನೂರು ಗ್ರಾಮದಲ್ಲಿ ಈಗಾಗಲೇ ಬಹಳಷ್ಟು ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ PDOರವರು ಮಾಡ್ತಿರುವಂತಹ ತಾರತಮ್ಯ ನೀತಿ ಅಂತಲೇ ಹೇಳ್ಬೋದು. ಕೆಲವು ವಾರ್ಡ್ ಸದಸ್ಯರುಗಳನ್ನು ತುಂಬಾ ತಾರತಮ್ಯವಾಗಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಕೆಲವು ಮೂಲಭೂತ ಸೌಕರ್ಯಗಳಾಗಿರಬಹುದು, ನಾವು ನೀಡುವಂತಹ ವಾರ್ಡ್ಗಳಿಗೆ ಸೇವೆಗಳನ್ನು ನೀಡುವಂತಹ ಕೆಲವು ವಿಷಯಗಳಿಗೆ ಕೆಲವೊಂದು ವಾರ್ಡ್ ಸದಸ್ಯರುಗಳನ್ನು ಮೂಲೆ ಗುಂಪನ್ನಾಗಿಸ್ತಾ ಇದ್ದಾರೆ. ಅಂದರೆ ಕೆಲವು ನಮ್ಮ ವಾರ್ಡ್ಗಳಲ್ಲಿ ಕೆಲಸ ಆಗುವಾಗ ತಾವೇ ನಿಂತು ಮಾಡಿಸ್ತಾ ಇದ್ದಾರೆ. ತಮ್ಮ ಸದಸ್ಯರುಗಳೇ ಯಾವುದೇ ಗಮನಕ್ಕೆ ತಾರದೆ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಒಂದು ಅಭಿವೃದ್ಧಿ ಅಧಿಕಾರಿಯಾಗಿ ಒಂದು ರಾಜಕೀಯದ ವಕ್ತಾರರಾಗಿ ತರ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ವಾರ್ಡ್ ಸದಸ್ಯರಾಗಿ ನಮಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಮತ್ತು ನಮ್ಮ ಅಭಿಮಾನ ಮತ್ತು ಗೌರವಕ್ಕೆ ಧಕ್ಕೆಯಾಗ್ತಾ ಇದೆ. ಈ ಸದಸ್ಯರುಗಳ ಗೌರವ ಮತ್ತು ಅಭಿಮಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ಯಾವುದೇ ನಮ್ಮ ಗೌರವ ಮತ್ತು ಅಭಿವೃದ್ಧಿಗೆ ಧಕ್ಕೆ ಆಗ್ತಾ ಇದೆ. 2 ವರ್ಷಗಳ ಮುಂದೆ ನಾವು PDOರ ದುರ್ವರ್ತನೆಗಳ ಬಗ್ಗೆ ಒಂದು ಕೇಸನ್ನು ಕೊಟ್ಟಿರ್ತೇವೆ. ಒಂದು ದೂರನ್ನು CEO ಮತ್ತು DC ಕೊಟ್ಟಿರ್ತೇವೆ. ಅದಕ್ಕೆ ಪೂರಕವಾಗಿ ಅವರು ನಮ್ಮ ಮೇಲೆ ಈ ರೀತಿ ಸಿಟ್ಟನ್ನು ತೀರಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ವಾರ್ಡ್ಗಳ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿರುವಂತಹ ವಿಷಯ ಬಿಲ್ಗಳಾಗಿರಬಹುದು ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಬಿಲ್ ಕೊಡುವಾಗ ಕೂಡ ಯಾವ ರೀತಿಯೆಲ್ಲ ನಮಗೆ ತಾರತಮ್ಯವನ್ನು ಅವರು ಮಾಡಲಿಕ್ಕೆ ಆಗ್ತದೆಯೋ ಆ ರೀತಿಯ ತಾರತಮ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಇದರಿಂದ ಬಹಳ ನಮ್ಮ ವಾರ್ಡ್ಗಳಿಗೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತಲೇ ಹೇಳಬಹುದು.
ಈ ಮೂಲಕ ನಾವು ಮೇಲಾಧಿಕಾರಿಯವರಿಗೆ ಮನವಿ ಮಾಡುವುದೇನೆಂದರೆ, ಇಂತಹ ಒಂದು ದುರಂಕಾರಿ ತಾರತಮ್ಯ ನೀತಿಯ ಒಂದು ಅಧಿಕಾರಿಯನ್ನು ಈ ಸಜಿಪಮುನ್ನೂರು ಗ್ರಾಮದಿಂದ ವರ್ಗಾಯಿಸಬೇಕು. ಮತ್ತು ಸಜಿಪಮುನ್ನೂರು ಗ್ರಾಮಕ್ಕೆ ಒಂದು ಉತ್ತಮವಾದಂತಹ ಅಭಿವೃದ್ಧಿ ಅಧಿಕಾರಿಯನ್ನು ತರಬೇಕು ಅಂತ ನಾವು ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸಜಿಪಮುನ್ನೂರು ಗ್ರಾಮದ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಲಕ್ಷ್ಮಣ್ ಅವರ ದುರ್ವರ್ತನೆ, ಅಹಂಕಾರಿ ಮಾತುಗಳ ಬಗ್ಗೆ ನನಗೆ ಹೇಳಲಿಕ್ಕಿರುವುದೇನೆಂದರೆ, ನಮ್ಮ ವಾರ್ಡಿನ 5ನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಅವರ ಬಗ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಿದರೆ ಅವರು ನಮಗೆ ತುಂಬ ದರ್ಪದ ಮಾತುಗಳನ್ನು ಆಡ್ತಾರೆ. ಹಾಗೆ ನಮ್ಮ ವಾರ್ಡಿಗೆ ಬರುವಾಗ ಯಾಕೆ ನಮಗೆ ತಿಳಿಸಲಿಲ್ಲ ಅಂತ ಕೇಳಿದ್ದಕ್ಕೆ ಅವರೇ ನನಗೆ ಹೊಡಲಿಕ್ಕೆ ಬಂದಾಗೆ ತುಂಬ ದರ್ಪದಿಂದ ಮಾತಾಡಿ ಹೊಡೆಯುವಾಗೆ ಬಂದರು. ಇದರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಆದರೂ ಕೂಡ ಅವರು ಹೇಳ್ತಾರೆ, ಇನ್ನೂ ಕೂಡ ನೀವು ಕಂಪ್ಲೇಂಟ್ ಕೊಡಿ, ಯಾವುದೇ ವಿಷಯ ಮಾತಾಡಿದರೂ ಕೂಡ ಅವರು ಹೇಳೋದೇನೆಂದರೆ, ನೀವು ಕಂಪ್ಲೇಂಟ್ ಕೊಡಿ ಮತ್ತೆ ನಾನು ನೋಡ್ತೇನೆ, ಹೀಗೆ ಮಾಡ್ತಾರೆ. ಮತ್ತು ನಮ್ಮನ್ನು ಕರೆಯದೇ ಸಾಮಾನ್ಯ ಸಭೆ ಕೂಡ ಮಾಡಿದರು. ಆಗ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವೇನಾದರೂ ಮಾತಾಡಿದರೆ ಮಹಿಳೆಯರು ಅಂತ ಲೆಕ್ಕಿಸದೆ ನಮ್ಮ ಹತ್ರ ತುಂಬ ಅಸಹ್ಯವಾಗಿ ವರ್ತಿಸ್ತಾರೆ. ಏನಂದರೆ, ಒಂದು ತಮಾಷೆ ಥರ ನೆಗಡುದು, ನಾವು ಮಾತಾಡುವಾಗ ಒಂದು ನಮ್ಮನ್ನು ಹೀಯಾಳಿಸಿದಾಗೆ ಮಾತಾಡ್ತಾರೆ. ನಮ್ಮ 8 ಜನ ಸದಸ್ಯರ ಮೇಲೆ FIR ಕೂಡ ಮಾಡಿದರು. ಮಹಿಳೆಯರಲ್ಲಿ ತುಂಬ ದರ್ಪ ತೋರ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಯಾವುದೇ ನಮ್ಮದೇ 5ನೇ ವಾರ್ಡಿನಲ್ಲಿ ಆಗ್ಬೋದು, ಸಜಿಪಮುನ್ನೂರು ಗ್ರಾಮದಲ್ಲಿಯೇ ಒಂದು ಕೆಲಸ ಏನಾಗ್ತಾ ಇಲ್ಲ, ಎಲ್ಲ ಕುಂಠಿತಗೊಂಡಿದೆ. ನಾನು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ, ನನ್ನ ಮೇಲೆ ಅವರು ಕೇಸ್ ಮಾಡಿದ್ದಾರೆ, ಅದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ಇವರ ಎದುರಲ್ಲಿ ಕೂಡ ಅವರು ಹೇಳಿದ್ದಾರೆ. ಅವರು ಕೇಸ್ ಕೊಟ್ಟದಿಂದ ನಾನು ಆ ಕೆಲಸ ಅವರಿಗೆ ಬಿಲ್ ಮಾಡ್ತಾ ಇಲ್ಲ ಅಂತ. ಹಾಗೆಯೇ 1-2 ವರ್ಷದಿಂದ ನಾವು ಸ್ವಂತ ನಿಧಿಯಲ್ಲಿ ಮಾಡಿದಂತಹ ಬಿಲ್ಲು ತುಂಬ ಬಿಲ್ಗಳು ಪೆಂಡಿಂಗ್ ಇದೆ. ಅದಕ್ಕೆ ಅವರದ್ದು ಆನ್ಸರ್ ಒಂದೇ ಆಗಿದೆ, ಏನಂದರೆ, ನೀವು ಕೇಸ್ ಕೊಡಿ, FIR ಮಾಡಿ, ನಿಮಗೆ ಏನು ಮಾಡಿದ್ರು FIR ಮಾಡಿದ್ರು ಕೇಸ್ ಮಾಡಿದ್ರು ನಿಮಗೆ ನನ್ನನ್ನು ಏನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ತುಂಬ ದರ್ಪದಿಂದ ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡ್ತಾರೆ. ಇಂತಹ ಅಭಿವೃದ್ಧಿ ಅಧಿಕಾರಿಯನ್ನು ನಮ್ಮ ಸಜಿಪಮುನ್ನೂರು ಗ್ರಾಮದಿಂದ ಕಿತ್ತೆಗೆದು ಹೊಸ ಒಂದು ಅಭಿವೃದ್ಧಿ ಮಾಡುವಂತಹ ಒಂದು ಅಭಿವೃದ್ಧಿ ಅಧಿಕಾರಿಯನ್ನು ನೀಡಬೇಕಂತ ಹೇಳ್ತಾ ಇದ್ದೇನೆ.